ಫೈನಲಿ ಮುರುಘಾ ಶ್ರೀಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅವರ ವಿರುದ್ಧ ದಾಖಲಾದಂತಹ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಜರಾಬಾದ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ 2022ರ ಆಗಸ್ಟ್ 26ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ಹಾಸ್ಟೆಲ್ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಮುರುಘಾ ಶ್ರೀ ವಿರುದ್ಧ ಕೇಳಿಬಂದಿತ್ತು. ಈ ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರು ದೂರನ್ನ ದಾಖಲು ಮಾಡಿದ್ರು. ಈ ಪ್ರಕರಣದಲ್ಲಿ ಮುರುಘಾ ಶ್ರೀ ಮೊದಲ ಆರೋಪಿಯಾಗಿದ್ರು. 2022ರ ಸೆಪ್ಟೆಂಬರ್ನಲ್ಲಿ A1 ಆಗಿರುವಂತಹ ಮುರುಘಾ ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬಳಿಕ ನಜರಾಬಾದ್ ಠಾಣೆಯಲ್ಲಿ ಮುರುಘಾ ಶ್ರೀ ವಿರುದ್ಧ 2022ರ ಅಕ್ಟೋಬರ್ 13ನೇ ತಾರೀಕು ಮಠದ ಸಹಾಯಕಿ ಮತ್ತೊಂದು ಕಂಪ್ಲೇಂಟ್ ಅನ್ನ ಕೊಟ್ಟರು. ತನ್ನ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಮುರುಘಾ ಶ್ರೀ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ, ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಮೊದಲ ಕೇಸ್ನಲ್ಲಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಎ ಚಾರ್ಜ್ ಶೀಟ್ ಹಾಗೆ ಬಿ ಚಾರ್ಜ್ ಶೀಟ್, ಎರಡೂ ಚಾರ್ಜ್ ಶೀಟ್ ಸಂಬಂಧ ತೀರ್ಪನ್ನ ಕೊಡಲಾಗಿದೆ. ಮುರುಘಾ ಶ್ರೀಗಳನ್ನ ನಿರ್ದೋಷಿ ಅಂತ ಹೇಳಿ ನ್ಯಾಯಾಲಯ ಪ್ರಕರಣದಿಂದ ಖುಲಾಸೆಗೊಳಿಸುವಂತಹ ಕೆಲಸವನ್ನ ಮಾಡಿದೆ. ಎರಡೂ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಮುರುಘಾ ಶ್ರೀಗಳು ನಿರ್ದೋಷಿ ಅನ್ನುವಂತಹ ತೀರ್ಪನ್ನ ನೀಡಲಾಗಿದೆ. ಮೊದಲ ಕೇಸ್ನಲ್ಲಿ ನಜರಾಬಾದ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಆ ಇಬ್ಬರು ಅಪ್ರಾಪ್ತ ಬಾಲಕಿಯರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿದ್ದಂತಹ ಕೇಸ್ನಲ್ಲಿ 2 ಚಾರ್ಜ್ ಶೀಟ್ ದಾಖಲಾಗಿರುತ್ತೆ. ಆ ಎರಡೂ ಚಾರ್ಜ್ ಶೀಟ್ ಸಂಬಂಧ ಇವತ್ತು ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿರೋದು. 2 ಚಾರ್ಜ್ ಶೀಟ್ ಸಂಬಂಧ ತೀರ್ಪನ್ನ ಕೊಟ್ಟಿದ್ದು ಮುರುಘಾ ಶ್ರೀ ನಿರ್ದೋಷಿ ಅನ್ನುವಂಥ ತೀರ್ಪನ್ನ ನೀಡಿದೆ ನ್ಯಾಯಾಲಯ. ಅಲ್ಲಿಗೆ ಮುರುಘಾ ಶ್ರೀಗಳಿಗೆ ಇದು ಬಹಳ ದೊಡ್ಡ ರಿಲೀಫ್. 2022ರ ಆಗಸ್ಟ್ ನಲ್ಲಿ ದೂರು ದಾಖಲಾಗುತ್ತೆ. ಆಗಸ್ಟ್ 31 ಸೆಪ್ಟೆಂಬರ್ ಆರಂಭದಲ್ಲಿ ಅವರ ಬಂಧನ ಆಗುತ್ತೆ. ಅದಾದಂತಹ ನಂತರ ಜೈಲಿನ ಹಾದಿಯನ್ನ ಹಿಡಿತಾರೆ ಮುರುಘಾ ಶ್ರೀಗಳು. ಆ ಮಿಡ್ಲಲ್ಲಿ ಒಂದ್ಸಲ ಜಾಮೀನು ಸಿಗುತ್ತೆ. ಅದಾದ ನಂತರ ಮತ್ತೆ ಅರೆಸ್ಟ್ ಆಗ್ತಾರೆ. ಈಗ ಫೈನಲಿ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದ್ದಂತಹ ಪೊಲೀಸರು ಸಲ್ಲಿಕೆ ಮಾಡಿದ್ದಂತಹ 2 ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗಿದೆ. ಮುರುಘಾ ಶ್ರೀ ನಿರ್ದೋಷಿ ಅನ್ನುವಂತಹ ತೀರ್ಪನ್ನ ನ್ಯಾಯಾಲಯ ನೀಡಿದೆ.